ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಗೃಹಪಾಕ. ಇವತ್ತಿನ ರೆಸಿಪಿ ಒಗ್ಗರಣೆ ಮಂಡಕ್ಕಿ. ಒಗ್ಗರಣೆ ಮಂಡಕ್ಕಿನ ಕ್ವಿಕ್ಕಾಗಿ, ಈಸಿಯಾಗಿ ಹಾಗೆ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಇದೇ ರೀತಿಯ ಒಳ್ಳೆ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋಸ್ನ ಶೇರ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಬನ್ನಿ ನೋಡೋಣ. ಮಂಡಕ್ಕಿ ಉಸ್ಲಿ ಮಾಡೋದಕ್ಕೆ ಮೊದಲು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ಪಲ್ಲಿ ಒಂದು 3/4 ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆ, ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಹಸಿ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಈಗ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಕೋತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನು ಸಕ್ಕರೆಗೆ. ಈರುಳ್ಳಿನೂ ಚೆನ್ನಾಗಿ ಬೇಯುತ್ತೆ, ಹಾಗೆ ತಿಂಡಿಗೆ ರುಚಿ ಕೊಡುತ್ತೆ. ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಕೊಳ್ಬೋದು. ನಿಂಬೆಹಣ್ಣು ಹಾಕ್ಕೊಳ್ಬೋದು, ಅಥವಾ ಕೆಲವರು ಹುಣಸೆಹಣ್ಣು ರಸ ಕೂಡ ಹಾಕ್ಕೊಳ್ತಾರೆ. ನಮ್ಮ ಮನೇಲಿ ನಾವು ಟೊಮೊಟೊ ಯೂಸ್ ಮಾಡ್ತೀವಿ. ಕೊನೆಯಲ್ಲಿ ಬೇಕಾದರೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೀವು ಯಾವ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀರೋ ನೋಡಿಕೊಂಡು ಆ ಕ್ವಾಂಟಿಟಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಒಗ್ಗರಣೆ ಬೇಯಿಸುವಾಗಲೇ ಟೊಮೊಟೊ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಜಲ್ದಿ ಮೆತ್ತಗಾಗುತ್ತೆ. ಟೊಮೊಟೊ ಜಲ್ದಿ ಬೇಯುತ್ತೆ. ಇಲ್ಲ ಅಂತಂದರೆ ತುಂಬ ಹೊತ್ತು ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಚೆನ್ನಾಗಿ ಬೇಯುತ್ತೆ. ಈಗ ಇದು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯೊಳಗೆ. ನೋಡ್ತಾ ಇರ್ಬೋದು, ಒಗ್ಗರಣೆ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ತೊಳೆದು ಹಿಂಡಿಟ್ಕೊಂಡಿರೋಂಥ ಮಂಡಕ್ಕಿನ ಹಾಕ್ತಾಯಿದ್ದೀನಿ. ಮಂಡಕ್ಕಿನೂ ಅಂತಾರೆ, ಚುರುಮುರಿ ಅಂತಾರೆ, ಕಡಲೆಪುರಿ ಅಂತಾರೆ. ಅದನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಲೈಟಾಗಿ ಹಿಂಡಿಬಿಟ್ಟು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಂಡಕ್ಕಿನ ನೀರಾಗಿ ಕ್ಲೀನಾಗಿ ತೊಳ್ಕೊಳ್ಬೇಕು. ಇದರಲ್ಲಿ ತುಂಬ ಮಣ್ಣಿರುತ್ತೆ, ಹಾಗೆ ಕಸ ಕಡ್ಡಿಗಳಿರುತ್ತೆ. ತಿಂಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಮಂಡಕ್ಕಿನ ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ತೊಳ್ಕೊಬೇಕು. ಕಡ್ಡಿ, ಕಸ, ಮಣ್ಣು ತುಂಬ ಇರುತ್ತೆ ಮಣ್ಣು ಇದರಲ್ಲಿ. ಸೊ ಈ ರೀತಿ ಲೈಟಾಗಿ ತುಂಬ ಹಿಂಡಬಾರ್ದು. ಲೈಟಾಗಿ ಹೀಗೆ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಈ ರೀತಿ ಭಾಳ ಹಿಂಡಬಾರ್ದು. ಲೈಟಾಗಿ ಹೀಗೆ ನೀರನ್ನು ತೆಗೆದ್ಬಿಟ್ಟು
ಈ ರೀತಿ ಹಾಕ್ಕೊಳ್ಬೇಕು ನೋಡಿ. ಈ ರೀತಿ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಚುರುಮುರಿನ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡ್ತಿರ್ಬೋದು ಉದುರಾಗಿದೆ, ತುಂಬ ಮುದ್ದೆ ಮಾಡ್ಕೊಳ್ಬಾರ್ದು. ಈಗ ಇದನ್ನು ಒಗ್ಗರಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಭಾಳ ಬಿಸಿ ಮಾಡಬಾರ್ದು, ಲೈಟಾಗಿ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಆಯಿತು. ಯಾಕಂದರೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಮಂಡಕ್ಕಿ ಏನು ಬೇಯಬೇಕಂತ ಇಲ್ಲ, ಸ್ವಲ್ಪ ಒಗ್ಗರಣೆ ಜೊತೆಗೆ ಬಿಸಿ ಆದರೆ ಆಯಿತು. ಈಗ ಗ್ಯಾಸ್ ಫುಲ್ ಸಿಮ್ ಮಾಡಿದ್ದೀನಿ. ಮಾಡಿಬಿಟ್ಟು ಕೊತ್ತಂಬರಿ ಹಾಕ್ಕೊಳ್ತಾಯಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಬಿಟ್ಟು, ಮುಂಚೆನೇ ಹೆಚ್ಚಿಟ್ಕೊಂಡ್ಬಿಟ್ರೆ ಅರ್ಧ ಕೊತ್ತಂಬರಿ ಎಲ್ಲ ಅಲ್ಲೇ ಇರುತ್ತೆ ಪ್ಲೇಟಲ್ಲಿ. ನಾನು ಹಾಗಾಗಿ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಕತ್ರಿಯಿಂದ ಹಿಂಗೆ ಹೆಚ್ಚಾಕ್ಬಿಡ್ತೀನಿ. ಸೊ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಸಣ್ಣಕ್ಕೆ ಕೊತ್ತಂಬರಿನ ಹೆಚ್ಚಾಕೊಳ್ತೀನಿ. ಈಗ ಸ್ವಲ್ಪ ಬೆಚ್ಚ ಮಾಡ್ಕೊಳ್ಳೋಣ ಮಂಡಕ್ಕಿನ. ಆಲ್ರೆಡಿ ಬೆಚ್ಚ ಆಗಿದೆ. ಬಿಸಿ ಆಗಿದೆ. ಇವಾಗ ಇದೀಗ ರೆಡಿ ಆಗಿದೆ ತಿನ್ನೋಕ್ಕೆ. ಕೊನೆಯದಾಗಿ ಸ್ವಲ್ಪ ಕಡಲೆಪುಡಿ ಹಾಕ್ಕೊಳ್ತೀನಿ ಮೇಲೆ. ಈ ರೀತಿ 1-2 ಸ್ಪೂನು. ನಮ್ಮ ಕಡೆ ಎಲ್ಲ ಹೀಗೆ ಮಾಡೋದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈ ರೀತಿ ಕಡಲೆಪುಡಿ ಹಾಕಿಬಿಟ್ಟು ಕೊನೆಯಲ್ಲಿ ಕಲಿಸ್ತೀವಿ ನಾವು. ಸೊ ಇದೀಗ ಮಂಡಕ್ಕಿ ಉಸ್ಲಿ ಸವಿಯೋದಕ್ಕೆ ರೆಡಿಯಾಗಿದೆ. ನೋಡ್ತಿರ್ಬೋದು ಸ್ವಲ್ಪನೂ ಮುದ್ದೆ ಆಗಿಲ್ಲ, ಚೆನ್ನಾಗಿ ಉದುರಾಗಿದೆ. ಹಾಗೆ ಜ್ಯೂಸಿ ಆಗೂ ಇದೆ. ಒಂದು ರೀತಿ ಡ್ರೈ ಆಗಿಲ್ಲ ಇದು. ನೋಡಿದ್ರಲ್ಲ, ಇದೇ ರೀತಿಯಾಗಿ ಸುಲಭವಾಗಿ ಬೆಳಗಿನ ಉಪಹಾರಗಳನ್ನು ಮಾಡಿಕೊಳ್ಬೋದು. ಇದೇ ರೀತಿಯ ರೆಸಿಪಿಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ. ಧನ್ಯವಾದಗಳು ಫ್ರೆಂಡ್. ನಿಮ್ಮ ಸಪೋರ್ಟ್ ಹೀಗೆ ಸದಾ ನಮ್ಮ ಜೊತೆ ಯಾವಾಗಲೂ ಇರಲಿ ಅಂತ ಹೇಳ್ತೀನಿ. ಧನ್ಯವಾದಗಳು.